ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2.5 ಲಕ್ಷ ಬಜೆಟಲ್ಲಿ ಒಂದು ಮಹೇಂದ್ರ ಬೊಲೆರೋ ಪಿಕಪ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಕ್ಷಕರೇ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಿದ್ದಾರೆ ತಿಳ್ಕೊಳ್ಳಿ, ಆಮೇಲೆ ಬೇಕು ಅನಿಸಿದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ, ಓಕೆನಾ. ಮತ್ತು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟು ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟಾರ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಾದರೂ ಒಂದು ಬೊಲೆರೋ ಕಡಿಮೆ ಬಜೆಟಲ್ಲಿ ಯಾರಾದರೂ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ, ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಆಮೇಲೆ ಬೇಕು ಅನಿಸಿದರೆ ಮಾತ್ರ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಣ್ಣ ಬುಲೆರೋ ಪಿಕಪ್ ಅಣ್ಣ, ಅದೇ ಅದರಲ್ಲಿ 2010 ಮಾಡಲು. ನಾನು 6ನೇ ಓನರು. ಗಾಡಿ ಫುಲ್ ಗನ್ ಕಂಡೀಷನ್ ಅಲ್ಲಿ ಐತೆ, ₹1 ಕೆಲಸ ಇಲ್ಲ. ಇಂಜಿನ್ ಎಲ್ಲ ಸೂಪರ್ ಫೈನ್ ಕಂಡೀಷನ್. ಓಕೆ. ಇಂಜಿನ್, ಗೇರ್ ಬಾಕ್ಸು, ಡಿಫ್ರೆನ್ಷಿಯಲ್ 3 ಸೂಪರ್ ಕಂಡೀಷನ್ ಅಲ್ಲಿ ಐತೆ ಗಾಡಿ. ಇನ್ಸೂರೆನ್ಸ್ FC 2 ರನ್ನಿಂಗ್ ಐತೆ. ಫ್ರೆಶ್ ಇನ್ಸೂರೆನ್ಸ್ ಕಟ್ಕೊಡ್ತೀನಿ. 2.5 ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ನಿಮ್ಮ ಚಾನಲ್ ಇಂದ ಬಂದ್ರೆ. ಗಾಡಿಯಲ್ಲಿ ₹1 ಕೆಲಸ ಇಲ್ಲ. ಓಕೆ. ಎಷ್ಟು ಹೊಡಿದೆ ಗಾಡಿ? ಅಣ್ಣ 1,20,000 ಜಿನಿಯನ್ ಆಗಿ ಹೊಡೈತೆ. ಏನು ಶೋರೂಮಲ್ಲೇ ಹೊರಗಡೆ ಮಾಡ್ತಾರೆ ಸರ್ವಿಸ್ ಎಲ್ಲ? ಅಣ್ಣ ಸರ್ವಿಸ್ ಎಲ್ಲ ಹೊರಗಡೆನೆ, ಶೋರೂಮ್ ಅಲ್ಲಿ ಏನು ಐಟಮ್ಸ್ ಎಲ್ಲ ಶೋರೂಮ್ ಅಲ್ಲಿ ತಂದಿರೋದು. ಹೊರಗಡೆನೆ ಮಾಡ್ಸೋದು. ಶೋರೂಮ್ ಅಲ್ಲಿ ಒಂದು ಸ್ಟಾರ್ಟಿಂಗ್ ಮಾಡ್ಸೋರು ಅಷ್ಟೇನೆ. ಅದಾದ್ಮೇಲೆ ಯಾವ ಮಾಡಿಸಿಲ್ಲ ಶೋರೂಮ್ ಅಲ್ಲಿ. ಓಕೆ. ಗಾಡಿ ಎಲ್ಲ ಶೋರೂಮ್ ಅಲ್ಲಿ ಬೇಕಾದ್ರೆ ಯಾವುದೇ ಮೆಕ್ಯಾನಿಕ್ ನ ಕರ್ಕೊಂಬಂದು ಗಾಡಿನ ಚೆಕ್ ಮಾಡಿಸಿ ಓಡಿಸಿ ಕ್ಲೀನ್ ಆಗಿ ಗಾಡಿನ ಚೆಕ್ ಮಾಡಿ ಗಾಡಿನ ತಗೊಂಡ್ ಹೋಗ್ಬೋದು ಅಣ್ಣ. ಗಾಡಿ ಮಾತ್ರ ಗನ್ ಕಂಡೀಷನ್ ಅಲ್ಲಿ ಐತೆ. ಏನು ₹1 ಕೆಲಸ, ಟಾಪ್ ಎಲ್ಲ ಕಟ್ಸೈತೆ, ಏನು ಕೆಲಸ ಇಲ್ಲ ಅಣ್ಣ. ಆಮೇಲೆ ಒರಿಜಿನಲ್ ಪೈಂಟ್ ಇಲ್ಲ ಅಣ್ಣ, ಪೈಂಟಿಂಗ್ ಆಗೈತಣ್ಣ. ಪೈಂಟಿಂಗ್ ಒರಿಜಿನಲ್ ಪೈಂಟ್ ಅಲ್ಲಿ ಗಾಡಿ ಇರಲ್ಲ, ದುಡಿಯೋ ಗಾಡಿ ಅಲ್ವಾ ಅಣ್ಣ? ಅಲ್ಲಲ್ಲ, ಈಗ ಕ್ಯಾಬಿನ್ ಒರಿಜಿನಲ್ ಇದ್ದೇ ಇರುತ್ತೆ. ಕ್ಯಾಬಿನ್ ಮುಂದೆ ಒರಿಜಿನಲ್ ಇದ್ದೇ ಇರುತ್ತೆ. ಯಾರನ್ನ ರೀಪೇಂಟ್ ಮಾಡಿಸಿರ್ಬೋದು ಅಷ್ಟೇನೆ, ಬಟ್ ತೊಟ್ಟಿ ಮಾತ್ರ FC ಹೋಗ್ಬೇಕಾದ್ರೆ FC ಹೋಗ್ಬೇಕಾದ್ರೆ ಫುಲ್ ಮಾಡ್ಸೋರಣ. ಫುಲ್ ಮಾಡಿಸ್ಬಿಟ್ಟವ್ರೆ. ಓಕೆ ಓಕೆ. ನಾನೇ ಒಂದೂವರೆ ವರ್ಷದಿಂದ ನಾನು ಮಾಡಿಸಿದ್ದೆ ಅಲ್ಲಿ. ಯಾಕಂದ್ರೆ ಪೈಂಟ್ ತಗೊಂಬಂದಿದ್ವಿ, ₹2,000 1 ಲೀಟರ್ ಪೈಂಟ್. ಫುಲ್ ಗಾಡಿಗೆ ಮಾತಾಡಿದ್ರು, ಚಾರ್ಜ್ ಸೇರಿ ಫುಲ್ ಗಾಡಿಗೆನೆ ಪೈಂಟಿಂಗ್ ಚಾರ್ಜ್ ಮಾತಾಡಿದ್ದು. ನಮ್ಮ 4 ಗಾಡಿ ಇದ್ವು ಅವಾಗ. ಅಂದ್ರೆ ಬುಲೆರೋ ಪಿಕಪ್ ಇರ್ಲಿಲ್ಲ, ಬೇರೆ ಗಾಡಿ ಇತ್ತು, 407 ಇತ್ತು. ಅವಾಗೆಲ್ಲ ಗಾಡಿಗೂ ಹಂಗೆ ಮಾಡಿಸಿದ್ವಣ. ಓಕೆ. ಅಂದ್ರೆ ಈಗ ತಗೊಳ್ಳೋದು ಏನು ಖರ್ಚಿಲ್ಲ? ಏನು ಖರ್ಚಿಲ್ಲ ಅಣ್ಣ, ಬಂದು ಚೆಕ್ ಮಾಡ್ಕೊಬೋದು. ಯಾವ ಮೆಕ್ಯಾನಿಕ್ ಬೇಕಾದ್ರೆ ತಗೊಂಬರ್ಬೋದು. ಇಲ್ಲಿ ಗಾಡಿಯಿಂದ 1.5 ಕಿಲೋಮೀಟರ್ ಹೋದ್ರೆ ಶೋರೂಮ್ ಐತೆ, ಗಾಡಿನ ಶೋರೂಮ್ಗೆ ಎತ್ಕೊಂಡಾಗ ಅಲ್ಲೇ ಚೆಕ್ ಮಾಡಿಸ್ಕೊಬೋದು. ಇಲ್ಲ ಯಾವ ಮೆಕ್ಯಾನಿಕ್ ಹತ್ರ ಬೇಕಾದ್ರು ಎಲ್ಲಿ ಬೇಕಾದ್ರು ಗಾಡಿ ಚೆಕ್ ಮಾಡಿಸಿ ತಗೊಂಡು ಹೋಗ್ಬೋದು ಅಣ್ಣ. ಓಕೆ. ಈ ಗಾಡಿ ಇರೋದು ಎಲ್ಲಿದು ಅಣ್ಣ? ಗಾಡಿ ಇರೋದು ಜಾಲಹಳ್ಳಿ ಕ್ರಾಸ್ ಇಂದ, ಯಲಂಕ ಇಂದ ಬಂದ್ರೆ 5 ಕಿಲೋಮೀಟರ್, ಜಾಲಹಳ್ಳಿ ಕ್ರಾಸ್ ಇಂದ ಬಂದ್ರೆ 6 ಕಿಲೋಮೀಟರ್. ಬೆಂಗಳೂರಲ್ಲಿ ಅಣ್ಣ ಇರೋದು. ಓಕೆ ಓಕೆ. ಅಣ್ಣ ಇದು ಬಾಡಿಗೆ ಹೊಡೆದಿರೋ ಗಾಡಿ ಅಲ್ಲ, ಸ್ವಂತ ಸಿಂಗಲ್ ಓನರ್ ನಾನು ಯೂಸ್ ಮಾಡಿರೋ ಗಾಡಿ. ಅದು ನಮ್ಮ ಪರ್ಸನಲ್ ಗಾಡಿ ಅಷ್ಟೇ. ಬರೀ ಲೇಬರ್ನ ತೋಟಕ್ಕೆ ಕರ್ಕೊಂಡು ಹೋಗೋದು, ಅಲ್ಲಿಂದ ಕರ್ಕೊಂಬರೋದು ನಮ್ಮ ಕೆಲಸ ಅಷ್ಟೇ. ಸರಿ. ಈಗ ರೇಟ್ ಏನಂದ್ರೆ ಇದು? ಅಣ್ಣ 2.5 ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಫ್ರೆಶ್ ಇನ್ಸೂರೆನ್ಸು, FC ಇನ್ನ ರನ್ನಿಂಗ್ ಐತೆ 3 ತಿಂಗಳು. ಓಕೆ. ಅವ್ರು FC ಮಾಡಿಸ್ಕೊಬೋದು. ಹಿಂಗೈತಣ್ಣ ಕಂಡೀಷನ್. ಸರಿ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಇದೇ ಹಾಕೋಣ. ಟೈರು ನಿಮ್ದು ಏನೈತೆ ಅದು ನಾನು ಮಾಡ್ಕೊಡ್ತೀನಿ ಯೂಟ್ಯೂಬ್ದು. ಓಕೆ ಓಕೆ. ಅಣ್ಣ ಟೈರು ಇನ್ನೂ ಒಂದು 30,000 ಓಡಿಸ್ಬೋದು, ರನ್ನಿಂಗ್ ಐತೆ. ನಾವು ಅವರು ದುಡಿಯೋರು ಬೇಕಾದ್ರೆ ಅವ್ರು ಇನ್ನೂ ಓಡಿಸ್ಕೊಬೋದು. ಅದೇ ಸದ್ಯಕ್ಕೇನು ನಡೆಯುತ್ತೆ? ಸದ್ಯಕ್ಕೆ ನಡೆಯುತ್ತೆ ಅಣ್ಣ. ಸದ್ಯಕ್ಕೆ ಅವ್ರು ಆರಾಮಾಗಿ 1 ವರ್ಷ ಆರಾಮಾಗಿ ಓಡಾಡ್ಕೊಬೋದು. ಇನ್ನೂ ಬೇಕಾದ್ರೆ ಅವ್ರು ಯೂಸ್ ಅವ್ರ ಮೇಲೆ ಹೋಗುತ್ತೆ. ಇದು ನನ್ನ ಸ್ವಂತ ಯೂಸ್ ಮಾಡಿರೋ ಗಾಡಿ. ಓಕೆ ಓಕೆ. ಕೇಳಿಸ್ಕೊಂಡಲ್ಲ ವೀಕ್ಷಕರ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು, ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ನೀವು ಫಸ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಗಾಡಿಯೆಲ್ಲ ಕಂಡೀಷನ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ವ್ಯವಹಾರಕ್ಕೆ ಕುಂತಾಗ ಅವ್ರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ, ಇನ್ನೂ ಕಡಿಮೆ ಆಗುತ್ತೆ. ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು
ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕಂದ್ರೆ ನೋಡಿ ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ, ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ, ಕಾಲ್ ಮಾಡೋ ಏನು ಅವಶ್ಯಕತೆ ಇರೋದಿಲ್ಲ. ಫೋಟೋಸ್ ಕಳಿಸಿ, ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು, ಯಾರಾದರೂ ಒಂದು ಕಡಿಮೆ ಬಜೆಟಲ್ಲಿ ಬೊಲೊರೋ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ವೀಕ್ಷಕರೇ. ಥ್ಯಾಂಕ್ ಯು.